ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಈ ವಿಡಿಯೋದಲ್ಲಿ PES ರಿಂಗ್ ರೋಡ್ ಕ್ಯಾಂಪಸ್ ಏನು ಇದು ಟಾಪ್ ಕಾಲೇಜ್ ಇದೆ. PES ಅಲ್ಲಿ ಇದೆ ಟಾಪ್. ಪೆಸಾಟ್ ಅಂತ ಏನ್ ಕರಿತೀವಲ್ಲ, ಅದು ರಿಂಗ್ ರೋಡ್ ಕ್ಯಾಂಪಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಬೇರೆ ಇದೆ, ಮಂಡ್ಯದಲ್ಲಿ ಒಂದು ಕ್ಯಾಂಪಸ್ ಬೇರೆ ಇದೆ, ಇನ್ನೊಂದು ಕಡೆ ಇನ್ನೊಂದೆಲ್ಲೋ ಇದೆ. ಇದು 2026ಗೆ ಕಟ್ ಆಫ್ ಹೇಳ್ತಾ ಇದ್ದೀನಿ. ಇದು 2025 ಇದು ಕಟ್ ಆಫ್. ಇದು ಆನ್ ದ ಬೇಸಿಸ್ ನೋಡಿ. ಇಂಟೇಕ್ 720 ಇದೆ. KEA ಅವರು 45% ಏನು ಅಲಾಟ್ ಮಾಡ್ತಾರೆ KCET ಮುಖಾಂತರ 288 ಸೀಟ್ಸ್ ಅಲಾಟ್ ಆಗುತ್ತೆ ನೋಡಿ. 2025 ಇದು ಸೆಕೆಂಡ್ ರೌಂಡ್ ಕಟ್ ಆಫ್ ಹೇಳ್ತಾ ಇದ್ದೀನಿ ನೋಡಿ. ಜನರಲ್ ಮೆರಿಟ್ 1375, GMR 2737, GMK 5196 ಈ ತರ ಇದೆ. 1G 1R ಇದೆಲ್ಲ ಕೆಟಗರಿ 1 ಅಂತ ಏನ್ ಕರಿತೀವಿ ಅದು. ಇದು 3A ಗ್ರೂಪ್ದು, ಇದು 2A ಗ್ರೂಪ್ದು, ಇದು ನೋಡಿ 2B ಗ್ರೂಪ್ದು. ಕೆಲವು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಂತಾರೆ. 2B ಕನ್ನಡ ಮೀಡಿಯಂ 27,343 ಅದೆಂಗಾಯ್ತು ಸರ್? ಇವೆಲ್ಲ ನೋಡಿದ್ರೆ 10,000 ಒಳಗಿದೆ, ಇದು ಮಾತ್ರ ಅದೇಂಗ್ 25,000 ದಾಟ್ಬಿಟ್ಟಿದೆ ಅಂದ್ರೆ, ಕನ್ನಡ ಮೀಡಿಯಂ ಅಲ್ಲಿ ಪ್ರತಿ ವರ್ಷ ಮಕ್ಕಳು ಕಮ್ಮಿ ಆಗ್ತಾ ಹೋಗ್ತಾರೆ. ಇದು ಬೇಕಾದ್ರೆ ಈ ವರ್ಷ 35,000 ಆಗ್ಬಹುದು, ಹೇಳಕ್ಕಾಗಲ್ಲ. ಕನ್ನಡ ಮೀಡಿಯಂ ಅಲ್ಲಿ ಮಕ್ಕಳೇ ಇಲ್ಲ ಹೇಳ್ಬೇಕಂದ್ರೆ, ಹೊಸ ಅಡ್ಮಿಷನ್ಸೇ ಆಗ್ತಾ ಇಲ್ಲ. ಅದಕ್ಕೆ ಕನ್ನಡ ಮೀಡಿಯಂ ಕೋಟ ಇರೋರು ನೀವು ಪುಣ್ಯವಂತರು, ಅರ್ಥ ಆಯ್ತಾ? ಕನ್ನಡವನ್ನ ಬೆಳೆಸ್ತಾ ಇದ್ದೀರಲ್ಲ ನೀವು, ಉಳಿಸ್ತಾ ಇದ್ದೀರಾ, ಬೆಳೆಸ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮಗೆ ಇದೊಂದು ರಿಸರ್ವೇಶನ್ ತುಂಬಾ ಚೆನ್ನಾಗಿ ಕ್ಲೈಮ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಂಬೇಡಿ. ಟಾಪ್ ಕಾಲೇಜಸ್ ಸಿಗುತ್ತೆ ನಿಮ್ಗೆ, ರ್ಯಾಂಕ್ ಎಷ್ಟಾದ್ರೂ ಇರಲಿ. ನಿಮ್ಗೆ 1,00,000 ಇದ್ರೂನು ಬೇರೆ 40,000 ಸಿಗೋ ಕಾಲೇಜ್ ನಿಮಗೆ ಸಿಗುತ್ತೆ. ಪುಣ್ಯ ಅನ್ನೋಕ್ಕಿಂತ ಕನ್ನಡ ಉಳಿಸ್ತಾ ಇದ್ದೀರಾ ನೀವು, ಅರ್ಥ ಆಯ್ತಾ? ಕನ್ನಡ ಮೀಡಿಯಂ ಮಕ್ಕಳು ನೋಡಿ, ಇಲ್ಲೂ ಕೂಡ ಅಷ್ಟೇ. ಇವೆಲ್ಲ 3,000 ಇದೆ, ಇದು 2,000 ಜಂಪ್ ಆಗಿದೆ ನೋಡಿ, ಅಲ್ವಾ? ಕನ್ನಡ ಮೀಡಿಯಂ ಅಷ್ಟೇ, ರೂರಲ್ಲೂ ಅಷ್ಟೇ. ಇವತ್ತು ಯಾರು ಕನ್ನಡ ಮೀಡಿಯಂ ಸೇರ್ತಾ ಇಲ್ಲ. ಇವತ್ತು ಯಾರಾದ್ರೂ ಸೇರಿಸಿ ಕನ್ನಡ ಮೀಡಿಯಂ ಅಲ್ಲಿ ಓದಿಸ್ತಾ ಇದ್ದೀರಾ, ಗೌರ್ಮೆಂಟ್ ಶಾಲೆ ಬೆಳೆಸ್ತಾ ಇದ್ದೀರಾ ಅಂದ್ರೆ ನಿಮ್ಗೊಂದು ಆಟ್ಸ್ ಆಫ್ ಹೇಳ್ಬೋದು. ಓಕೆನಾ? ನೋಡಿ, ಇಲ್ಲೂ ಅದೇ ತರ ಇದೆ. ಕೆಟಗರಿ ವೈಸ್ ಕೊಟ್ಟಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದು ನೋಡ್ಕೊಳ್ಳಿ. ಇದು PES ರಿಂಗ್ ರೋಡ್ ಕ್ಯಾಂಪಸ್. ಇದು ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ. PES ಎಲೆಕ್ಟ್ರಾನಿಕ್ ಸಿಟಿ ಬೇರೆ ಇದೆ, ಇದು ಟಾಪ್. PES ಅಲ್ಲಿ ಇದು ಟಾಪ್ ಕಾಲೇಜ್ PES ಅಲ್ಲಿ. ಓಕೆನಾ? PES ಎಲೆಕ್ಟ್ರಾನಿಕ್ ಸಿಟಿ ಇದೆ, ಅದು ಸೆಕೆಂಡ್ ಏನೋ ಬರುತ್ತೆ. ಇನ್ನೊಂದು PES ಮಂಡ್ಯದಲ್ಲಿದೆ, ಇನ್ನೊಂದು ಬೇರೆ ಡಿಸ್ಟಿಕ್ ಅಲ್ಲಿ ಇದೆ, ದಕ್ಷಿಣ ಕನ್ನಡ. ಆ ಕಡೆ ದಕ್ಷಿಣ ಕನ್ನಡ ಅಲ್ಲ, ಆ ಕಡೆ ಇದೆ, ಒಟ್ನಲ್ಲಿ ಚಿಕ್ಕಮಂಗ್ಳೂರು ಇರ್ಬೇಕು. ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಕೆಟಗರಿ ಬರುತ್ತೆ. ಥ್ಯಾಂಕ್ ಯು.